ಸದ್ಯ ಭೂಮಿಗೆ ಲ್ಯಾಂಡ್ ಆಗಿರುವಂತಹ ಸುನೀತಾ ಅವರಿಗೆ ಒಂದಿಷ್ಟು ಆರೋಗ್ಯದ ಸವಾಲುಗಳು ಕಾಡುವುದು ಖಂಡಿತ. 9 ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ರು ಸುನೀತಾ ವಿಲಿಯಮ್ಸ್. ಅವರಿಗೆ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಕಾಡುವುದು ಖಂಡಿತ. ಅಂತರಿಕ್ಷದಲ್ಲಿ 286 ದಿನಗಳನ್ನ ಕಳೆದಿದ್ದಾರೆ. ಕೊನೆಗೆ ಬಹಳ ಸಂಭ್ರಮದಿಂದ ಬರುವಂತಹ ಸಂದರ್ಭದಲ್ಲಿ ಆ ಸ್ಮೈಲ್ ಅನ್ನ ಗಮನಿಸಿದ್ರೇನೆ ಎಲ್ರಿಗೂ ಕೂಡ ಬಹಳ ಖುಷಿ ಆಯ್ತು. ಸುನೀತಾ ವಿಲಿಯಮ್ಸ್ ಅಷ್ಟು ಜೋಶಲ್ಲಿರೋದು. ಯಾಕಂದ್ರೆ ಇಷ್ಟು ದಿನಗಳ 286 ದಿನಗಳ ಆ ಪ್ರಯಾಣ ಏನಿದೆ, 286 ದಿನಗಳ ಆ ಬಾಹ್ಯಾಕಾಶ ವಾಸ ಏನಿದೆ, ಅದು ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಿರಬಹುದು. ಮೆಂಟಲಿ, ಫಿಸಿಕಲಿ, ಸೈಕಾಲಜಿಕಲಿ ಈ ಸ್ಪೇಸ್ ಪ್ರಯಾಣದಿಂದ ಎಫೆಕ್ಟ್ ಆಗಿರುತ್ತೆ ಸುನೀತಾ ವಿಲಿಯಮ್ಸ್ ಅವರಿಗೆ. ಜೊತೆಗೆ ಸುನೀತಾ ವಿಲಿಯಮ್ಸ್ ದೇಹದಲ್ಲಿ ತೂಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಅವರನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಅವ್ರು ಹೋದಂತಹ ಸಂದರ್ಭದಲ್ಲಿ ಹೇಗಿದ್ರು, ವಾಪಸ್ ಬರುವಂತಹ ಸಂದರ್ಭದಲ್ಲಿ ಅವ್ರು ಹೇಗಾಗಿದ್ರು ಅನ್ನೋದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಜೊತೆಗೆ ಅಲ್ಲಿ ಝೀರೋ ಗ್ರಾವಿಟಿಯಲ್ಲಿ ಅವರು ವಾಸ ಮಾಡಬೇಕು. ಅಲ್ಲಿ ಭೂಮಿಯ ರೀತಿ ಗುರುತ್ವಾಕರ್ಷಣಾ ಶಕ್ತಿ ಇಲ್ಲ, ಮೈಕ್ರೋ ಗ್ರಾವಿಟಿ ಇರೋದು. ಹೀಗಾಗಿ ಮೂಳೆಯಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗಿರುತ್ತೆ, ರಕ್ತದೊತ್ತಡದಲ್ಲಿ ಏರುಪೇರಾಗಿರುತ್ತೆ, ಬೆನ್ನು ಮೂಳೆ ಸೇರಿ ಹಲವು ಮೂಳೆಗಳಲ್ಲಿ ಮಿನರಲ್ ಲಾಸ್ ಆಗಿರುತ್ತೆ. ಯಾಕಂದ್ರೆ ಭೂಮಿಯಲ್ಲಿರುವಂತಹ ವಾತಾವರಣನೇ ಬೇರೆ, ಅಲ್ಲಿರುವಂತಹ ಸಿಚುವೇಶನ್ನೇ ಬೇರೆ. ಮಿನರಲ್ ಲಾಸ್ ಆದಂತಹ ಕಾರಣ ಫ್ರಾಕ್ಚರ್ಗಳ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ. ಆ ಸವಾಲನ್ನ ಕೂಡ ಎದುರಿಸುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ತಲೆ ಸುತ್ತೋದು, ದೃಷ್ಟಿ ಮಂಜಾಗುವುದು ಸೇರಿದಂತೆ ಹಲವು ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆ ಇದೆ. ಈಗಷ್ಟೇ ಅವರು ಭೂಮಿಗೆ ವಾಪಸ್ ಆಗಿದ್ದಾರೆ 9 ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಇದ್ದಂತಹ ನಂತರದಲ್ಲಿ. ಇನ್ನು ಹೆಚ್ಚು ಬ್ಲಡ್ ಬ್ರೈನ್ಗೆ ಹೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಅವ್ರು ಇರೋದು ಆ ಮೈಕ್ರೋ ಗ್ರಾವಿಟಿಯಲ್ಲಿ. ಅಲ್ಲಿ ಭೂಮಿಯ ರೀತಿ ಗುರುತ್ವಾಕರ್ಷಣಾ ಶಕ್ತಿ ಇರೋದಿಲ್ಲ, ರಕ್ತ ಕಾಲಿನ ಮೂಲಕ ಅದು ಪಂಪ್ ಆಗೋದಿಲ್ಲ, ಅಂದ್ರೆ ಬಾಡಿಯ ಕೆಳಭಾಗಕ್ಕೆ ಅದು ಹೋಗೋದಿಲ್ಲ, ಮೇಲ್ಭಾಗಕ್ಕೆ ಅದು ಹೋಗ್ತಾ ಇರುತ್ತೆ. ಹಾಗಾಗಿ ಬ್ರೈನಿಗೆ ಹೋಗುವಂತಹ ಚಾನ್ಸಸ್ ಇರುತ್ತೆ, ಕಣ್ಣುಗಳ ರೆಟಿನಾಗೆ ಎಫೆಕ್ಟ್ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಲಂಗ್ಸ್, ಹಾರ್ಟ್ ಎರಡೂ ಕೂಡ ಭೂಮಿ ಮೇಲಿದ್ದಾಗ ಯಾವ ರೀತಿ ಕಾರ್ಯಾಚರಣೆ ಮಾಡ್ತವೋ ಅದೇ ರೀತಿ ಕಾರ್ಯಾಚರಣೆ ಮಾಡ್ತಾ ಇರೋದಿಲ್ಲ. ಅಲ್ಲಿ ಬೇರೆಯದ್ದೇ ರೀತಿಯಾದಂತಹ ಅವುಗಳ ನಡವಳಿಕೆ ಇರುತ್ತೆ. ಹಾಗಾಗಿ ಭೂಮಿಗೆ ಬಂದಾಗ ಗಗನಯಾತ್ರಿಗಳು, ನಾನು ಆಗ್ಲೇ ಹೇಳಿದೆ, ಅಮ್ಮನ ಹೊಟ್ಟೆಯಿಂದ ಹೊರಗಡೆ ಬರುವಂತಹ ಕಂದಮ್ಮ ಹೇಗಿರುತ್ತೋ ಆ ರೀತಿಯವರ ಸಿಚುವೇಶನ್ ಇರುತ್ತೆ. ಅಂಬೆಗಾಲಿಡ್ತಾ ಸಾಗಬೇಕು ಅವರು. ಯಾಕಂದ್ರೆ ಸಡನ್ ಆಗಿ ನಡೆಯೋದಕ್ಕಾಗೋದಿಲ್ಲ, ಸಡನ್ ಆಗಿ ಭೂಮಿಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕಾಗೋದಿಲ್ಲ, ಅಷ್ಟು ಶಕ್ತಿ ಇರೋದಿಲ್ಲ ಅವ್ರ ದೇಹದಲ್ಲಿ. ಹೀಗಾಗಿ ಅಂಬೆಗಾಲಿಡ್ತಾ ಸಾಗಬೇಕು. ಜೊತೆಗೆ ಅವರು ಬರ್ತಾ ಇದ್ದ ಹಾಗೆ ಮೊದಲಿಗೆ ಅವರಿಗೆ ಪ್ರಿಲಿಮಿನರಿ ಮೆಡಿಕೇಶನ್ ಅನ್ನ ಮಾಡ್ತಾರೆ, ಅದನ್ನ ಫಸ್ಟಿಗೆ ಮಾಡ್ಕೊಳ್ತಾರೆ. ಅದಾದ ಬಳಿಕ ಅವರು ಆ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋದಿದೆಯಲ್ಲ, ಅದು ಸಾಕಷ್ಟು ಸಮಯವನ್ನ ತೆಗೆದುಕೊಳ್ಳಬಹುದು. ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋದೇ ಬಹಳ ದೊಡ್ಡ ಚಾಲೆಂಜ್ ಅವರಿಗೆ. ಭೂಮಿಯ ಗುರುತ್ವಾಕರ್ಷಣೆಗೆ ಅವರ ದೇಹ ಹೊಂದಿಕೊಳ್ಳುವವರೆಗೂ ಕೂಡ ಅವರಿಗೆ ಆರೋಗ್ಯದ ಸವಾಲು ಇದ್ದೇ ಇರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.